ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ರಾಯರೋ ಅಲ್ಲಿ ಈ ರಾಯರ ಭಕ್ತ ಅಂತ ಹೇಳ್ತಾ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ 52ನೇ ಮಠವಾಗಿ ನಾನು ಇಂದು ವೇಣುಗೋಪಾಲ ಸ್ವಾಮಿ ಸಮೇತ ಶ್ರೀ ರಾಘವೇಂದ್ರ ಸ್ವಾಮಿ ಮಠಗಳಿರುವಂತಹ ವಿಮಾನಪುರದಲ್ಲಿ HL ನಲ್ಲಿರುವಂತಹ ಒಂದು ರಾಘವೇಂದ್ರ ಸ್ವಾಮಿಗಳ ಮಠದ ಒಂದು ಪರಿಚಯ ಹಾಗೂ ಸ್ಥಳದ ಮಹಿಮೆ, ಇಲ್ಲಿಯ ಒಂದು ಪೂಜಾ ಕೈಂಕರ್ಯ ಮಹಿಮೆ ಎಲ್ಲವನ್ನ ತಿಳಿಸ್ಲಿಕ್ಕೆ ಇಲ್ಲಿ ಬಂದಿದ್ದೇನೆ. ಬನ್ನಿ, ನನ್ನೊಂದಿಗೆ ನೀವು ದರ್ಶನ ಮಾಡಿ ರಾಯರ ಒಂದು ಕೃಪೆಗಾಗೋಣ. ಬನ್ನಿ ಸರ್. ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ 52ನೇ ಮಠ. ನಾನು ಇಂದು ಬಂದಿರೋದು ವೇಣುಗೋಪಾಲ ಸ್ವಾಮಿ ಸಮೇತ ಶ್ರೀ ಗುರು ರಾಘವೇಂದ್ರ ಸನ್ನಿಧಿಗೆ. ಅಂತೆಯೇ ನಾವು ಪ್ರತಿ ಗುರುವಾರದಂತೆ ವಿಶೇಷವಾಗಿ ಇದು 52ನೇ ಮಠ. ಇದು ಬಹಳ ಈ ಒಂದು ಕಾರ್ಯದರ್ಶಿಗಳಾದ ಒಂದು ಗುರುಗಳ ಸಮೇತ ನಾನು 6 ತಿಂಗಳಿಂದ ಕಾಂಟ್ಯಾಕ್ಟ್ ಇದ್ದೆ. ನೋಡಿ, 6 ತಿಂಗಳಾದ್ಮೇಲೆ ನನಗೆ ಇಲ್ಲಿ ಬರುವಂತಹ ಭಾಗ್ಯ. ಯಾಕಂದ್ರೆ 3 ಸತಿ ಟ್ರೈ ಮಾಡಿದೆ, ಸೊ ಬರ್ಲಿಕ್ಕಾಗಿಲ್ಲ. ರಾಯರು ಯಾವಾಗ ಕರ್ಸ್ಕೊಂತಲ್ಲೋ ಅವಾಗ ಮಾತ್ರ ನಾವು ಬರ್ಲಿಕ್ಕೆ ಸಾಧ್ಯ. ಬಲವಂತಗೂ ಬರ್ಲಿಕ್ಕಾಗಲ್ಲ, ಯಾರೇ ಕರೆದ್ರು ಕೂಡ ನಾವು ಬರೋಕ್ಕಾಗಲ್ಲ. ರಾಯರು ಕಳಿಸ್ಬೇಕು, ನಾವು ಬರಬೇಕು. ಅದಕ್ಕೋಸ್ಕರ ನಾನು ಈ ದಿನ ಬಂದಿದ್ದೇನೆ. ಸೊ ರಾಯರ ಸಂಪೂರ್ಣ ದರ್ಶನ ನಿಮಗೆಲ್ಲರಿಗೂ ತೋರಿಸ್ತೇನೆ. ಹಾಗೂ ಅಂತೆಯೇ ನಾವು ತಿಳಿಸುವಂತಹ ಒಂದು ರಾಯರ ಮಠದ ವಿಶೇಷ, ಇಲ್ಲಿಯ ಭಕ್ತಾದಿಗಳ ಒಂದು ಅನುಭವ ಎಲ್ಲವನ್ನ ಹಂಚಿಕೊಳ್ತೇವೆ. ಅಂದಿಗೆ ನಾವು ಇಲ್ಲಿ ಮುಖ್ಯ ಅರ್ಚಕರ ಒಂದು ಮಧ್ವಾಚಾರ್ಯರನ್ನ ಮಾತಾಡಿಸಿ ಇಲ್ಲಿನ ಒಂದು ಮಹಿಮೆಯನ್ನ ಕೂಡ ನಾವು ತಿಳ್ಕೊಳ್ಳೋಣ. ಗುರುಗಳೇ ನಮಸ್ಕಾರ. ವಿದ್ವಾನ್ ಮಧ್ವಾಚಾರ್ಯರನ್ನೊಂದು ಮಾತಲ್ಲೇ ತಿಳ್ಕೊಳ್ಳೋಣ ಬನ್ನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತರಾಗತಕ್ಕಂತಹ ಇಲ್ಲಿ ರುಕ್ಮಿಣಿ ಸತ್ಯಭಾಮ ಸಹಿತ ಶ್ರೀ ವೇಣುಗೋಪಾಲ ಸ್ವಾಮಿಯ ಅನುಗ್ರಹ ಇಲ್ಲಿ ವಾಸಿಸ್ತಕ್ಕಂತಹ ಮತ್ತು ಸುತ್ತಮುತ್ತಲು ವಾಸ ಮಾಡ್ತಕ್ಕಂತಹ ಬೇರೆ ಊರುಗಳಲ್ಲೂ ವಾಸ ಮಾಡ್ತಕ್ಕಂತಹ ಜನರಿಗೆ, ಭಕ್ತರಿಗೆ ಬಹಳ ಅನುಗ್ರಹವಾಗಿದೆ. ಅದು ಅವರಾಗಿಯೇ ಇಲ್ಲಿಗೆ ಬಂದು ನಮಗೆ ಕನಸಿನಲ್ಲಿ ಈ ರೀತಿ ಇಲ್ಲಿ ರಾಯರ ಮಠದ ದರ್ಶನವಾಯಿತು, ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಕೆಲವರು ಚೆನ್ನೈಯಿಂದ ಇಲ್ಲಿಗೆ ಹುಡ್ಕೊಂಡು ಬಂದಿದ್ದಾರೆ. ನಮಗೆ ಕನಸಿನಲ್ಲಿ ಈ ಮಠ ಕಾಣಿಸ್ತು, ಆದ್ರಿಂದ ಇಲ್ಲಿ ನಾವು ದರ್ಶನಕ್ಕೆ ಬಂದಿದ್ದೀವಿ. ಹಾಗಿದ್ರೆ ರಾಯರ ಮಹಿಮೆ ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶ. ಅವರು ಅಗಮ್ಯ ಮಹಿಮರು. ಮತ್ತು ಯಾರು ನೊಂದು ಬೆಂದು ಅವರ ಸನ್ನಿಧಾನಕ್ಕೆ ಬರ್ತಾರೋ ಅವರ ಎಲ್ಲರ ಕಷ್ಟಗಳನ್ನು ಕೂಡ ರಾಯರು ಪರಿಹರಿಸಿ ಅವರನ್ನ ಉದ್ಧಾರ ಮಾಡಿ ಅವರಿಗೆ ಸಂತೋಷ ನೆಮ್ಮದಿಯನ್ನ ತಂದುಕೊಟ್ಟು ಅವರನ್ನ ಭಗವಂತನಲ್ಲೆಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ಆ ಪ್ರಹ್ಲಾದರಾಜರು ಹೇಳಿದಂತಹ ಮಾತೆ ಇಲ್ಲಿ ಸಾಕ್ಷಿಯಾಗಿದೆ. ಅದರಲ್ಲೂ ಕೂಡ ಇಲ್ಲಿಯ ಮತ್ತು ವಿಮಾನಪುರದ ಇಲ್ಲಿಯ ರಾಯರ ಒಂದು ಅನುಗ್ರಹ ಬಹಳ ಜನಗಳಿಗೆ ಅದು ಅನುಭವ ಸಿದ್ಧವಾಗಿದೆ. ಯಾಕಂದ್ರೆ ಅಷ್ಟು ರಾಯರು ಇಲ್ಲಿ ಬೃಂದಾವನದಲ್ಲಿ ಸನ್ನಿಹಿತರಾಗಿರ್ತಾರೆ. ಅದಕ್ಕೆ ಕಾರಣ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿಕೊಟ್ಟಿರ್ತಕ್ಕಂತಹ ಈ ಒಂದು 30-40 ವರ್ಷದ ಕೆಳಗೆ ಮುಳುಬಾಗಿಲು ಶ್ರೀಪಾದರಾಜರ ಮಠಾಧೀಶರು ಇಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರು. ಅವರ ಹಸ್ತಗುಣ ಶ್ರೀಪಾದರಾಜರು ಅಂದ್ರೆ ನಾವು ಕೇಳಲೇಬೇಕಾಗಿಲ್ಲ. ಹಾಗಾಗಿ ಯಾರು ಪ್ರತಿಷ್ಠಾಪನೆಯನ್ನ ಮಾಡಿರ್ತಾರೋ ಅವರ ಹಸ್ತಗುಣ ಆ ಬೃಂದಾವನದಲ್ಲಿ ಬಹಳ ಸನ್ನಿಹಿತ. ಇದರ ಜೊತೆಗೆ ನಿತ್ಯ ನೈಮಿತ್ತಿಕ ಕರ್ಮಗಳು ಕೂಡ. ಯಾಕಂದ್ರೆ ಪ್ರತಿಮಾಯಾಂತ ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲ. ಇಲ್ಲಿ ಅರ್ಚಕರು ಒಬ್ಬರೇ ಏನು ಮಾಡೋದಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ಸಂಬಂಧಪಟ್ಟಂತಹ ಆಡಳಿತ ವ್ಯವಸ್ಥೆಯು ಕೂಡ ಆ ಅರ್ಚಕರಿಗೆ ಪೂಜೆಗೆ ಅನುಕೂಲವಾದಂತಹ ಎಲ್ಲ ಸಕಲ ವ್ಯವಸ್ಥೆಯನ್ನು ಕೂಡ ಅವರು ಮಾಡಿಕೊಡಬೇಕು. ಇಲ್ಲಿ ಅವರು ಅದನ್ನ ಮಾಡಿಕೊಡ್ತಾ ಇದ್ದಾರೆ. ಮತ್ತು ಬರುವ ಭಕ್ತರಿಗೆ ಯಾವ ತೊಂದರೆಯೂ ಆಗಬಾರದು. ಅಥವಾ ಇಲ್ಲಿ ಸೇವೆಯನ್ನ ಮಾಡಲಿಕ್ಕೆ ಬರ್ತಕ್ಕಂಥವ್ರ ಹತ್ರ ತಮ್ಮ ಹತ್ರ ಏನು ಇಲ್ಲ ಅಂದ್ರೆ ನೀವು ಏನು ತಗೊಂಡ್ ಬರಬೇಡಿ, ನಾವಿಲ್ಲಿ ನಿಮ್ಮ ಸೇವೆಯನ್ನು ನಡೆಸ್ಕೊಡ್ತೇವೆ, ನೀವು ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಅಷ್ಟು ಉದಾರ ಮನಸ್ಸಿನಿಂದ ಭಕ್ತರ ಸೇವೆಯನ್ನ ಇಲ್ಲಿಯ ಆಡಳಿತ ಮಂಡಳಿಯು ಕೂಡ ನಡೆಸಿಕೊಡ್ತಾ ಇದೆ. ಹಾಗಾಗಿ
ಇಲ್ಲಿಯ ರಾಯರ ಒಂದು ಸನ್ನಿಧಾನ ಬಹಳ ವಿಶೇಷ. ಯಾಕಂದರೆ ಪ್ರತಿನಿತ್ಯ ನಾವು ಬೆಳಗ್ಗೆ 6 ಗಂಟೆಗೆ ನಿರ್ಮಾಲ್ಯ, ತದನಂತರದಲ್ಲಿ ಪಂಚಾಮೃತಾಭಿಷೇಕ, ತುಳಸಿ ಅರ್ಚನೆ, ನಂತರದಲ್ಲಿ ಮುಂದಿನ ಕನಕಾಭಿಷೇಕ, ಪಾದಪೂಜೆ ಇತ್ಯಾದಿ ಕಾರ್ಯಕ್ರಮಗಳು, ನಂತರದಲ್ಲಿ ನೈವೇದ್ಯ ಹಸ್ತೋದಕ. ಈ ನೈವೇದ್ಯ ಹಸ್ತೋದಕಾದಿಗಳನ್ನು ಮಾಡುವಾಗಲೂ ಕೂಡ ನಾವು ಇಲ್ಲಿ ಪ್ರತಿನಿತ್ಯವೂ ಕೂಡ ನಮ್ಮ ರಾಯರ ಪರಮಗುರುಗಳು ಮಧ್ವಾಚಾರ್ಯರು ಅವರಿಂದ ಹಿಡಿದು ಈಗಿನ ನಮ್ಮ ಹಿಂದಿನ ಸ್ವೀತೀಂದ್ರರವರೆಗೂ ಕೂಡ, ಅದು ಅಲ್ಲದೇನೆ ವ್ಯಾಸರಾಯ ಮಠದ ಮತ್ತು ಮುಖ್ಯ ಬ್ರಹ್ಮಣ್ಯ ತೀರ್ಥರು, ವ್ಯಾಸರಾಜರು ಇಂಥವರ ಮಹಾಮಹಿಮರಾಗೂ ಕೂಡ ಇಲ್ಲಿ ನಾವು ಅವರ ಸನ್ನಿಧಾನವನ್ನು ತರಿಸಿ ಅವರಿಗೆ ನೈವೇದ್ಯವನ್ನು ಸಮರ್ಪಣೆಯನ್ನು ನಾವು ಇಲ್ಲಿ ಮಾಡೋದರಿಂದ ಆ ಬೃಂದಾವನದಲ್ಲಿ ಬಹಳ ಸನ್ನಿಧಾನ. ಅದು ನಾನೇ ಕೂಡ ಪ್ರತ್ಯಕ್ಷವಾಗಿ ಅನುಭವವನ್ನು ಪಡೆದಿರತಕ್ಕಂಥವನು. ಹಾಗಾಗಿ ಇನ್ನು ಉಳಿದ ಭಕ್ತರಿಗೆ ಎಷ್ಟು ಅನುಭವ ಅವರಿಗೆ ಫಲಸಿದ್ಧಿ ಆಗಿದೆ ಎಂಬುದಕ್ಕೆ ಒಂದು ಸಾಕ್ಷಿ. ಒಬ್ಬರಿಗೆ ಅವರು ಮನೆಯಲ್ಲಿ ಹೀಗೆ ಅವರು ರಾಯರ ಭಕ್ತರೇ, ಅವರು ರಾಯರಿಗೆ ಪ್ರಾಣದೇವರನ್ನ ಮಾಡಿಕೊಡ್ಬೇಕು ಅಂತ ಇತ್ತು. ಆಮೇಲೆ ಆಗ್ಬಿಡು ಇವತ್ತು ನಾಳೆ ಅನ್ಕೋತಾ ಇದ್ರು. ಆಗ ಪ್ರಾಣದೇವರು ಬಂದು ಯಾಕೆ ಇಷ್ಟೊಂದು ಡಿಲೇ ಅಂತ ಕೇಳ್ತಾ ಇದ್ದಾರೆ. ಅವ್ರ ಹತ್ರ ಬೇಕಾದಷ್ಟು ಐಶ್ವರ್ಯ ಇದೆ, ಆದರೆ ಸಮಯ ಬರಬೇಕು ನೋಡಿ. ಪ್ರಾಣದೇವರು ಅಲ್ಲಿ ಹೋಗಿ ಅವರಿಗೆ ಸ್ವಪ್ನದಲ್ಲಿ ಸೂಚನೆ ಮಾಡಿ ಇಲ್ಲಿ 1 kg ಬೆಳ್ಳಿಯಷ್ಟಿರ್ತಕ್ಕಂತಹ ಪ್ರಾಣದೇವರನ್ನ ಇಲ್ಲಿ ತಂದು ಕೊಟ್ಟಿದ್ದಾರೆ. ಅಲ್ಲಿ ಪ್ರಾಣದೇವರ ಮುಂಭಾಗದಲ್ಲಿ ಅದನ್ನು ನಾವು ಇಟ್ಟಿದ್ದೀವಿ. ಪ್ರತಿನಿತ್ಯವೂ ಅದಕ್ಕೂ ಕೂಡ ಪೂಜೆ. ಇದಾದ ನಂತರ ರಾಯರಿಗೆ ರಾಯರದೇ ಒಂದು ಬೆಳ್ಳಿದು ವಿಗ್ರಹವನ್ನು ಮಾಡಿಕೊಡ್ಬೇಕು ಅಂತ ಆಸೆ ಇತ್ತು ಅವ್ರಿಗೆ. ಹಾಗಾಗಿ ಮಾಡಿಸಿ ಮನೆಯಲ್ಲೇ ಇಟ್ಕೊಂಡಿದ್ರು. ಇವತ್ತು ಕೊಡೋಣ ನಾಳೆ ಕೊಡೋಣ ಅಂತ. ಅವರ ಕನಸಿನಲ್ಲಿ ರಾಯರು ಬಂದರು. ಯಾಕೆ ಇನ್ನೂ ಕೊಡ್ತಾ ಇಲ್ಲ? ತಕ್ಷಣವೇ ಅವರು ಮರುದಿವಸವೇ ಇಲ್ಲಿ ಬಂದು ಆ ವಿಗ್ರಹವನ್ನು ಕೂಡ ತಂದು ಕೊಟ್ಟು ಇಲ್ಲಿ ಪ್ರಹ್ಲಾದರಾಜರ ಮುಂದೆ ಒಂದು ಬೆಳ್ಳಿಯ ವಿಗ್ರಹವನ್ನು ಇಟ್ಟಿದ್ದೀವಿ. ಅದು ಕೂಡ ರಾಯರು ಭಕ್ತರು ಅವರಿಗೆ ಸೂಚನೆಯನ್ನು ಕೊಟ್ಟು ಆ ವಿಗ್ರಹವನ್ನು ಮಾಡಿಸಿದ್ದಾರೆ. ಹಾಗಿದ್ರೆ ರಾಯರಿಗೆ ಹಾಗಾದ್ರೆ ಮಾಡಿಸಿ ತಾವಾಗಿ ತಗೋತಾರ ಅಂತ ಕೇಳಿದರೆ ಅದಲ್ಲ. ರಾಯರು ಸೇವೆಗಳನ್ನು ತಗೊಂಬೋದು ಅವರಲ್ಲಿರತಕ್ಕಂತಹ ಎಲ್ಲ ನ್ಯೂನ್ಯತೆಗಳನ್ನೆಲ್ಲ ಬರೀ ಹೊಡೆದೋಡಿಸಿದ್ರಾಗಲ್ಲ, ಅವರ ಕೈಯಿಂದ ಸೇವೆ ಆಗಬೇಕು. ರಾಯರಿಗೆ ನಾವು ಏನು ಸೇವೆ ಮಾಡಿದ್ರು ಅದು ಭಗವಂತನಿಗೆ ಅವರು ಸಮರ್ಪಣೆ ಮಾಡ್ಬಿಡ್ತಾರೆ. ಹಾಗಾಗಿ ಮಾಡಿರತಕ್ಕಂತಹ ಅವರ ಸೇವೆಯಿಂದ ಮಾಡಿಸಿಕೊಂಡು ಅವರಿಗೆ 10ರಷ್ಟು ಪುನಃ ಅವರು ಕೊಟ್ಟಿದ್ದು ಏನು ಸೇವೆಗೆ ಕೊಟ್ಟಿರ್ತಾರೋ ಅದರ 10ರಷ್ಟು ಅವರಿಗೆ ವಾಪಸ್ಸನ್ನ ಅನುಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಅನೇಕ ನಿದರ್ಶನಗಳಿದೆ. ಕೆಲವರು ಬಂದು ಸಂತಾನ ಆಗಿಲ್ಲ ನಮಗೆ ಅಂತ ಬಂದು ಇಲ್ಲಿ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರೆ. ಪ್ರಾರ್ಥನೆ ಮಾಡ್ಕೊಂಡು ಹೋದ 3 ತಿಂಗಳಿಗೆ ಎಂತಹ ಡಾಕ್ಟ್ರು ಇನ್ನು ಆಗೋದಿಲ್ಲ ಅಂತ ಹೇಳಿದ್ರು ಅಂಥವ್ರಿಗೂ ಕೂಡ ಇಲ್ಲಿ, ಯಾಕಂದ್ರೆ ಮೇಲ್ಗಡೆ ವೇಣುಗೋಪಾಲ ಸ್ವಾಮಿ ರಾಯರು ಉಡುಪಿಗೆ ಹೋದಾಗ ಗೋಪಾಲಕೃಷ್ಣನನ್ನ ಅಲ್ಲಿ ಪೂಜೆ ಮಾಡಿ ಅವರನ್ನು ಇಂದು ಎನಗೆ ಗೋವಿಂದ ಅಂತ ಹಾಡನ್ನು ಹೇಳಿ ಕೃಷ್ಣನನ್ನೇ ಕುಣಿದಾಡಿಸ್ಬಿಟ್ರು ಅಲ್ಲಿ ರಾಯರು. ಆವಾಗಲೇನೆ ಒಂದು ಸಣ್ಣ ಕೃಷ್ಣನನ್ನ ಮಾಡಿ ತಾವೇ ಸ್ವತಃ ಸಂತಾನ ಗೋಪಾಲಕೃಷ್ಣ ಅಂತ ಇವತ್ತಿಗೂ ಕೂಡ ಮಂತ್ರಾಲಯದಲ್ಲಿ ಸುಬುಧೇಂದ್ರ ತೀರ್ಥರ ಒಂದು ಪೂಜಾ ಇದರಲ್ಲಿ ಆ ಗೋಪಾಲಕೃಷ್ಣನ ಪೂಜೆ ಇವತ್ತಿಗೂ ಇದೆ. ಇವತ್ತಿಗೂ ಪೂಜೆಯನ್ನು ಮಾಡಿ ಸಂತಾನವನ್ನ ಯಾರ ಅಪೇಕ್ಷೆಯನ್ನು ಪಡ್ತಾರೋ ಏನಾದ್ರು ತೊಂದರೆಗಳಿದ್ರೆ ಯಂತ್ರವನ್ನು ಕೊಟ್ಟು ಅದನ್ನು ಅನುಗ್ರಹವನ್ನು ಮಾಡ್ತಾರೆ. ಇಲ್ಲಿ ಆ ಯಂತ್ರವಿಲ್ಲದೇನೆ ರಾಯರೇ ಅವರಿಗೆ ಅನುಗ್ರಹವನ್ನ ಮಾಡಿಬಿಟ್ಟಿದೆ. ಯಾಕಂದ್ರೆ ಭಗವಂತ ರಾಯರು ಏನು ಹೇಳಿದ್ರು ಭಗವಂತ ಇಲ್ಲ ಅನ್ನೋದೇ ಇಲ್ಲ. ಯಾಕಂದ್ರೆ ಪರಮ ಭಗವದ್ ಭಕ್ತರು ರಾಯರು. ಹಾಗಾಗಿ ಯಾಕಂದ್ರೆ ರಾಯರು ಆಶ್ರಮವನ್ನ ತಗೊಂಬುವಾಗ ಸರಸ್ವತಿ ದೇವಿಯಿಂದ ವಾಗ್ದಾನ ತಗೊಂಡ್ರು. ನನ್ನನ್ನೇನೋ ಪಟ್ಟಕ್ಕೆ ನೀನು ಕುಡಿಸ್ಬಿಟ್ಟು ನಾಳೆ ನಾನು ಅನೇಕ ಜನ ಬಂದು ನನ್ನನ್ನು ಕೇಳ್ತಾರೆ ಅದು ಬೇಕು ಇದು ಬೇಕು ಅಂತ, ನಡೀದೇ ಇದ್ರೆ ಅವಾಗ ಅಪಕೀರ್ತಿ ಭಗವಂತನಿಗೆ. ಆದ್ದರಿಂದ ನಾನು ಏನು ಹೇಳಿದ್ರು ನಡಬೇಕು ಅಂದಾಗ ಸರಸ್ವತಿ ದೇವಿ ಅವಾಗ ನಿನ್ನ ನಾಲಿಗೆಯಲ್ಲೇ ನಾನು ಕೂತಿರ್ತೇನೆ ಅಂದ್ಬಿಟ್ಟು ವಾಗ್ದೇವಿ ರಾಯರ ಒಂದು ನಾಲಿಗೆಯಲ್ಲಿ ಕೂತು ಇವತ್ತಿನವರೆಗೂ ಕೂಡ ಅವಾಗ ಪ್ರತ್ಯಕ್ಷವಾಗಿದ್ದರು. ಈಗ ಬೃಂದಾವನದಲ್ಲಿ ನಿಂತು ಬರುವ ಭಕ್ತರಿಗೆ ಅನೇಕ ಅನುಗ್ರಹಗಳನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಬ್ಬರಿಗೆ ಅವರಿಗೆ ಸೂಚನೆಯನ್ನು ಕೊಟ್ಟು ಒಂದು ಬೆಳ್ಳಿ ಪ್ರಹ್ಲಾದರಾಯರ ವಿಗ್ರಹವನ್ನ ಮಾಡಿಕೊಡುವಂತ ಅವರಿಗೆ ಸೂಚನೆ ಕೊಟ್ಟು ಅವರಲ್ಲಿರುವತಕ್ಕಂತಹ ಒಂದು ದೋಷವನ್ನ ಪರಿಹರಿಸಿದ್ದಾರೆ. ಮತ್ತೊಬ್ಬರು ಆ್ಯಕ್ಚುಲಿ ಅದನ್ನ ನಾನು ಇನ್ನೂ ಯಾರ ಗಮನಕ್ಕೂ ತಂದಿರಲಿಲ್ಲ. ಅದು ನಭೂತೋ ನಭವಿಷ್ಯದೆ ಅದು. ಯಾಕಂದ್ರೆ ಫಾರಿನ್ನಿಂದ ಒಬ್ಬರು ಬಂದಿದ್ರು. ಬಂದುಬಿಟ್ಟು ಅವ್ರಿಗೇನೋ ಒಂದು ಗಂಡ ಹೆಂಡತಿರ ಏನೋ ಒಂದು ಸಮಸ್ಯೆ ಬಂದಿತ್ತು. ಅವತ್ತು ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅದೇನೋ ಒಂದು ಇದನ್ನು ಮಾಡಿಕೊಂಡು
ಅವರಿಂದ ರಾಯರಿಂದ ಫಲಮಂತ್ರಾಕ್ಷತೆ ತಗೊಂಡು ಹೋದ್ರು. ಇದು ನಾನು ಏನೋ ಊಹೆಗೋಸ್ಕರ ಹೇಳ್ತಾ ಇದ್ದಾರೆ ಅಂತ ಅನ್ಕೋತಾರಲ್ಲ, ಇವತ್ತು ಹೇಳ್ತಾ ಇದ್ದೇನೆ. ಆ ಹುಡುಗ ಅವನು ನಪುಂಸಕನಾಗಿದ್ದ, ಅವರ ರಾಯನ ಅನುಗ್ರಹದಿಂದ ಅವರು ಫಾರಿನಿಂದ ಫೋನ್ ಮಾಡಿದ್ರು, ಅವನು ಪುರುಷನಾಗಿ ಹೋಗಿದ್ದಾನೆ. ಹಾಗಂದ್ರೆ ಇದು ನನಗೆ ಅವತ್ತಿನ ದಿವಸ ಅದು ಕೇಳಿ ನನಗೆ ಪಾಪ ಹುಡುಗಿ ಇನ್ನೂ ಚಿಕ್ಕ ಹುಡುಗಿ ಹಾಗೆ ಬಂದು ಇಲ್ಲಿ ಕೊಡೋ ಅಂತ ಕಣ್ಣೀರು ಕೊಂಡಾಗ ಯಾಕಮ್ಮ ಯೋಚಿಸ್ತಾ ಇದೆಯಾ, ರಾಯರಿದ್ದಾರೆ. ಅದರಲ್ಲೂ ಕೂಡ ಇಲ್ಲಿಯ ರಾಯರು, ಯಾಕಂದ್ರೆ ನನಗೆ ಹೆಮ್ಮೆ, ಯಾಕಂದ್ರೆ ವಿಮಾನಪುರದ ರಾಯರು ಯಾಕಂದ್ರೆ ನನಗೆ ಬೇಕಾದಷ್ಟು ಅನುಗ್ರಹ ಮಾಡಿಬಿಟ್ಟಿದ್ದಾರೆ. ನಾನೇ ಎಷ್ಟೋ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದವನು ಇಲ್ಲಿ ಬಂದ ಮೇಲೆ ಎಷ್ಟು ನಿರಾತಂಕವಾಗಿದ್ದೀನಿ ಅಂದ್ರೆ ನಮ್ಮ ಆಡಳಿತ ಮಂಡಳಿಯವರಿಗೆಲ್ಲ ಗೊತ್ತು. ಅಷ್ಟು ನನಗೆ ರಾಯರ ಅನುಗ್ರಹವನ್ನು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನಾನು ರಾಯರ ಹತ್ರ ಇನ್ನೇನು ಅಪೇಕ್ಷೆ ಪಡ್ತಾ ಇಲ್ಲ, ಅವರ ಸೇವೆ ಒಂದೇನೆ. ಹಾಗಾಗಿ ಖಂಡಿತವಲ್ಲ, ಹಾಗಾಗಿ ಇಲ್ಲಿರುವ ಭಕ್ತರುಗಳೆಲ್ಲ ಬಂದು ರಾಯರ ಹತ್ರ ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕನಕಾಭಿಷೇಕ, ಪಾದಪೂಜೆ ಇತ್ಯಾದಿಗಳೆಲ್ಲ ಸೇವೆಗಳು ನಡೀತಾ ಇದೆ. ಆಮೇಲೆ ಆರಾಧನಾ ಮಹೋತ್ಸವಾದಿಗಳಂತೂ ಬಹಳ ವಿಜೃಂಭಣೆಯಿಂದಾಗ್ತಾರೆ. ಸಾವಿರಾರು ಜನ ಭಕ್ತರುಗಳು ಬರ್ತಾರೆ. ಬಂದ್ಬಿಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಇಲ್ಲೇ ಇದ್ದು ತಮ್ಮ ತಮ್ಮ ಕೈಲಾದಂತಹ ಸೇವಾದಿಗಳನ್ನು ಮಾಡಿಸಿ, ಒಬ್ಬೊಬ್ಬರು ಒಂದೊಂದು ಈ ದಿನದ ಸೇವೆ ನಂದಿರ್ಲಿ, ಕೆಲವರು ಬಂದು ಇವ್ರತ ಪಂಚಾಮೃತಕ್ಕೆ ಏನು ಬೇಕೋ ಹೇಳಿ ನಾವು ತಂದು ಕೊಟ್ಬಿಡ್ತೀವಿ, ಎಲ್ಲ ಸಿದ್ಧವನ್ನ ಮಾಡ್ಕೊಂಡು ತಂದಿಟ್ಬಿಡ್ತಾರೆ. ಅಂತಹ ಸೇವೆಗಳು ನಡೀತಾ ಇದೆ. ಆಮೇಲೆ ಅಪರೋಕ್ಷೀಕೃತ ಅಂದ್ರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಎಲ್ಲೋ ಇರ್ತಾರೆ, ಅವರು ಇಲ್ಲಿ ಬಂದು ತಮ್ಮ ದುಡ್ಡನ್ನ ಕಳಿಸಿ ಇಲ್ಲಿ ನಮ್ದು ಪೂರ್ಣ ಸೇವೆ ಆಗಲಿ. ಇವುಗಳು ಅನೇಕ ಘಟನೆಗಳು ಕೂಡ ನಡೆದಿವೆ. ಮತ್ತೆ ಅನೇಕ ಭಕ್ತರುಗಳೆಲ್ಲ ಉದ್ಧಾರ ಆಗಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಕೆಲವರಿಗೆಲ್ಲ ವಿದ್ಯಾಭ್ಯಾಸ ಆಗಿರಲಿಲ್ಲ, ಮಕ್ಕಳಿಗೆ ಬುದ್ಧಿ ಮಾಂದ್ಯವಾಗಿರ್ತು, ಅಂಥವರು ಕೂಡ ಇಲ್ಲಿ ಬರ್ತಾರೆ. ಹೀಗಾಗ್ತಾ ಇದ್ದಾರೆ. ನಾನು ಸುಮ್ಮನೆ ಸಾಮಾನ್ಯವಾಗಿ ನಾನು ಅಲ್ಲಿ ಕೂತಿರ್ತೀನಿ, ಅವ್ರು ಇಲ್ಲಿ ಬಂದು ನೋಡಿದಾಗ ಅವರ ಮನಸ್ಸಿನ ಮುಖದ ಭಾವನೆ ಕೆಲವು ಗೊತ್ತಾಗತ್ತೆ. ಗೊತ್ತಾದಾಗ ಕೆಲವರು ಏನೋ ಕಣ್ಣೀರು ಹಾಕ್ತಾ ಇರ್ತಾರೆ, ರಾಯರ ಹತ್ರ ಏನೋ ಬೇಡ್ಕೋತಾ ಇರ್ತಾರೆ. ಆಮೇಲೆ ಆ ಕಡೆಯಿಂದ ಬಂದಾಗ ಗುರುಗಳೇ ಈ ಥರ ಆಗಿದೆ, ಅವ್ರೇನಿಲ್ಲ, ರಾಯರಿದ್ದಾರೆ ಎಲ್ಲದಕ್ಕೂ. ಈ ಮಾತನ್ನ ಸುಷ್ಮೀಂದ್ರರು ಹೇಳ್ತಾ ಇದ್ರು, ರಾಯರಿದ್ದಾರೆ ಯಾಕೆ ಯೋಚನೆ ಮಾಡ್ತಾರೆ, ಅವ್ರು ಇರೋದೇನೆ ಇಲ್ಲಿರ್ತಕ್ಕಂತಹ ಎಲ್ಲ ಭಕ್ತರ ಕಷ್ಟಗಳನ್ನು ಪರಿಹರಿಸೋದಕ್ಕೆ ರಾಯರು. ಅದರಲ್ಲೂ ಕೂಡ ಇಲ್ಲಿ ವಿಶೇಷವಾಗಿ, ಯಾಕಂದ್ರೆ ಒಂದು ಕಾಲದಲ್ಲಿ ಏನೂ ಇಲ್ಲಿ ಇಲ್ಲ, ಯಾಕಂದ್ರೆ ಪೂಜೆಯನ್ನು ನಡೆಸೋದೇ ಕಷ್ಟವಾಗಿತ್ತು. ಅಂತಹ ಸಂದರ್ಭದಲ್ಲಿ ಇವಾಗ ಎಲ್ಲ ಆಡಳಿತ ಮಂಡಳಿಯವರು ತಾವು ಕೈ ಹೇಳಿದ್ರಲ್ಲ, ಟೊಂಕ ಕಟ್ಟಿ ನಿಂತಿದ್ದಾರೆ. ಇಲ್ಲಿ ಬರುವ ಭಕ್ತರಿಗೆ ಯಾವ ರೀತಿಯೂ ಅನಾನುಕೂಲ ಇರಬಾರ್ದು. ಅಷ್ಟಕ್ಕೆ ಮಾತ್ರವೇ ಅಲ್ಲ, ಇಲ್ಲಿಯ ಸಿಬ್ಬಂದಿ ವರ್ಗದವರನ್ನು ಕೂಡ ಅವರೆಲ್ಲರೂ ತಮ್ಮ ಮಕ್ಕಳಂತೆ ನೋಡ್ಕೋತಾ ಇದ್ದಾರೆ. ಯಾಕಂದ್ರೆ ಮಠ ನಡಿಬೇಕಂದ್ರೆ ಸರ್ವರು ಒಂದು ಸೌಖ್ಯವಾಗಿರ್ಬೇಕು, ಖಂಡಿತವಾಗಿ. ಹಾಗೆ ತಾನೇ ನಾವು ಒಂದು ಹಾಗಾಗಿ ಅಂತಹ ಬಹಳ, ಯಾಕಂದ್ರೆ ಇದೆಲ್ಲ ನಡಿಬೇಕಾದ್ರೆ ಅವರು ರಾಯರಲ್ಲಿ ಇದ್ರೇನೆ ಸಾಧ್ಯವೇ ಹೊರತು ಇಲ್ಲದೆ ಇದ್ರೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಹೀಗೆ ಅವ್ರ ಬಗ್ಗೆ ಹೇಳಕ್ತಾ ಹೋದ್ರೆ ಮುಗಿದ ಅಧ್ಯಾಯ, ಮುಗಿಯದ ಅಧ್ಯಾಯ, ಮಹಾ ಗ್ರಂಥ ರೂಪಿ. ಖಂಡಿತ ಹೇಳ್ತಾ ಹೋದ್ರೆ ದಿನವೆಲ್ಲ ಸಾಲಲ್ಲ. ಆದಷ್ಟು ನಾವು ಅವರಿಂದ ಕಲಿಯೋದು ಬಹಳಷ್ಟಿದೆ. ದಿನೇ ದಿನ ಕಲಿತಾ ಬರ್ತಾ ಇದೆ. ಯಾಕಂದ್ರೆ ಒಂದೇ ದಿವಸ ಕಲೀಲಿಕ್ಕೆ ನಾವು ಬೇರೆ ಬೇರೆ ಒಂದು ಕಾರ್ಯದಲ್ಲಿ ಇರ್ತೀವಿ. ಭಗವಂತನ ಹತ್ರ ಬಂದಾಗ ಒಂದ್ 2 ನಿಮಿಷ ಆಗ್ಲಿ ಅವ್ರ ಹತ್ರ ಅವರ ವ್ಯಕ್ತಿತ್ವವನ್ನ ಒಂದೊಂದು ಅಳವಡಿಸ್ಕೊಂಡ್ ಬಂದ್ರೆ ನಾವು ಕೂಡ ಭಗವಂತನ ಒಂದು ಹತ್ರಕ್ಕೆ ಹೋಗೋ ಪ್ರಯತ್ನವನ್ನ ಮಾಡ್ಬೋದು. ಸೊ ರಾಘವೇಂದ್ರ ಸ್ವಾಮಿಗಳ ಮೂಲಕ ಹರಿಯನ್ನ ಮುಟ್ಬೋದು. ಖಂಡಿತ ರಾಯರು ಮತ್ತೆ ಎಲ್ಲರಿಗೂ ಈ ಒಂದು ಮಠದ ಒಂದು ಟ್ರಸ್ಟಿಗಳು ಅಧ್ಯಕ್ಷರನ್ನ ಮಾತಾಡ್ಸೋಣ. ಗುರುಗಳೇ ನಮಸ್ಕಾರ. ನಮಸ್ಕಾರ. ನೋಡಿ, ಇಂತಹ ಒಂದು ಭಾಗ್ಯ ನಿಮಗೆ ಒಲ್ದು ಬಂದಿದೆ. ಈ ಭಾಗ್ಯದಲ್ಲಿ ನೀವು ಒಬ್ರು ಆಗಿದ್ದೀರಾ. ಸೊ ಈ ಮಠದ ಬಗ್ಗೆ ಹೇಳೋದಾದ್ರೆ, ಈ ಸ್ಥಳ HL ಕಾರ್ಖಾನೆ ಅವರು ಈ ಲ್ಯಾಂಡ್ ನ ಲೀಸ್ ಅಲ್ಲಿ ಕೊಟ್ಟಿದ್ದಾರೆ ನಮಗೆ. ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಪ್ರಸಿದ್ಧಿ ಪಡೆದಿತ್ತು ಮೊದ್ಲು. ವೇಣುಗೋಪಾಲ ಸ್ವಾಮಿ, ರುಕ್ಮಿಣಿ ಸತ್ಯಭಾಮ ಇಲ್ಲಿ ನಮಗೆ ರನ್ವೇ ಆಗ್ತಾ ಇತ್ತು. 1940 ರನ್ವೇಲಿ ಭೂಮಿಲಿ ಸಿಕ್ಕಿರೋದು. ಅದು ಸಿಕ್ಕಿದ್ಮೇಲೆ ಇಲ್ಲಿ ತಂದು ಇಟ್ಬಿಟ್ಟು ಇದ್ ಮಾಡಿದ್ರು. ಯಾರೋ ಪೂಜೆ ಮಾಡ್ತಾ ಇದ್ರು. ಅದಾದ್ಮೇಲೆ ಅವ್ರು ಯಾರೋ ಇದಾಗ್ಲೇ ಇಲ್ಲ ಅಂತ ಹೇಳಿ ಕ್ವಾರ್ಟರ್ಸ್ ಅಲ್ಲಿ ಬಾವಿಲಿ ಇಟ್ಬಿಟ್ರು, ಹೊಟ್ಟೋದ್ರು. ಅಲ್ಲಿ ಮನೆ ಕ್ವಾರ್ಟರ್ಸ್ ಅಲ್ಲಿ ಇದ್ದವರು ಬಾವಿಲಿ ಇದ್ ಮಾಡಿದಾಗ ಪ್ರತಿಮೆ ಸಿಕ್ತು, ತಗೊಂಡ್ ಬಂದು ಇಲ್ಲಿ ಅಶ್ವತ್ಥ ಕಟ್ಟೆ ಕೆಳಗಡೆ ಇಟ್ಟು ಅವಾಗ ರಾಮ ಸೇವಾ ಸಂಘ ಅಂತ ಏನೋ ಮಾಡ್ಕೊಂಡು ಪೂಜೆ ಮಾಡ್ತಾ ಬಂದ್ರು. ಅದಾದ್ಮೇಲೆ ಒಂದು ಸಣ್ಣ ಇಷ್ಟೇ ಗರ್ಭಗುಡಿ ಪ್ರತಿಷ್ಠೆ ಮಾಡಿ ವೇಣುಗೋಪಾಲ ಸ್ವಾಮಿ ಮತ್ತೆ ರುಕ್ಮಿಣಿ ಸತ್ಯಭಾಮನ ಪ್ರತಿಷ್ಠೆ ಮಾಡಿದ್ರು 1942 ಅದಾದ್ಮೇಲೆ ಅವರು ನಮ್ಮ ಅರ್ಚಕರು ಹೇಳ್ದಂಗೆ
1990 ರಾಯರನ್ನ ಪ್ರತಿಷ್ಠೆ ಮಾಡಿದ್ರು. ಶ್ರೀಪಾದರಾಜರ ಶ್ರೀಗಳಿಂದ ಪ್ರತಿಷ್ಠೆ ಆಯ್ತು, ಆ ಮಠ ಶ್ರೀಗಳಿಂದ. ಅದಾದ್ಮೇಲೆ ಈಗ ಇದುವರೆಗೂ ಹೇಳಿದ್ದಾರೆ, ತುಂಬಾ ವಿಸ್ತಾರವಾಗಿ ಆಚಾರ್ಯ ತಿಳಿಸ್ಬಿಟ್ಟಿದ್ದಾರೆ. ಎಲ್ಲ ವಿಷಯ ತಿಳಿಸಿದ್ದಾರೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ರಾಯರ ಬಗ್ಗೆ ಎಷ್ಟು ಕೊಂಡಾಡಿದರೂ ಸಾಲದು. ಅದು ಎಲ್ಲರೂ ಹೇಳ್ತಾನೆ ಇರ್ತಾರೆ ರಾಯರ ಬಗ್ಗೆ ಅಂತಂದರೆ, ಎಲ್ಲರೂ ಹೇಳ್ತಾನೆ ಇರ್ತಾರೆ, ಅವ್ರವ್ರದ್ದೇ ಅನುಭವವನ್ನು ಹೇಳ್ತಾ ಇರ್ತಾರೆ. ಆದರೆ ಶ್ಯಾಮಸುಂದರ ದಾಸರು ಹೇಳಿದ್ದಾರೆ, ಎಷ್ಟೋ ಜನ ಯತಿಗಳಿದ್ರೂ ಸಹಿತ ರಾಯರೇ ಗತಿಯು ನಮಗೆ ಅಂತ ಯಾಕೆ ಹೇಳಿದ್ದಾರೆ? ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗ ತ್ಯಾಗಾಚ್ಚಾಂತಿರ ಅನಂತರಂ ಅಂತ. ನಾವು ಏನೇ ಕರ್ಮವನ್ನು ಮಾಡಿದರೂ ಸಹಿತ ತ್ಯಾಗವನ್ನು ಯಾರು ಮಾಡ್ತಾರೆ, ಯಾರು ತ್ಯಾಗ ಮಾಡ್ತಾರೋ ಅವ್ರದ್ದೇ ವಿಶೇಷವಾದ ಫಲ. ನೋಡಿ, ಏನೇ ಒಂದು ಕರ್ಮ ಮಾಡ್ತೀವಿ, ನನಗೆ ಅದು ಬೇಕು, ನನಗಿದು ಬೇಕು ಅಂತ ಕೇಳ್ಕೊತೀವಿ. ಆದರೆ ರಾಯರು ಅವರು ಮಾಡಿರ್ತಕ್ಕಂಥ ಕರ್ಮವನ್ನೆಲ್ಲವನ್ನು ಅವರು ನಮಗೋಸ್ಕರನೇ ಅವ್ರ ತಪಶಕ್ತಿಯನ್ನು ಇಟ್ಟಿದ್ದಾರೆ. ಅವ್ರ ತಪೋಬಲ ಅವ್ರು ಇಟ್ಟಿದ್ದಕ್ಕೆ ನಾವೆಲ್ಲ ಎಲ್ಲರೂ ಸುಖವಾಗಿ ನಾವು ಇರ್ತಾ ಇರೋದು. ತಮಗಾಗಿ ಏನನ್ನೂ ತಗೊಳ್ಳಿಲ್ಲ, ತಮಗಾಗಿ ಏನು ತಗೊಳ್ಳಿಲ್ಲ. ಯಾಕೆಂದರೆ ಪ್ರಹ್ಲಾದರಾಜರಿದ್ದಾಗೆ ಮೋಕ್ಷವನ್ನು ಕೊಡ್ತೀನಿ ಅಂತ ನರಸಿಂಹದೇವರು ಹೇಳಿದಾಗ ಅವರು ತಮ್ಮ ಮೋಕ್ಷವನ್ನು ತಗೊಂಡು ಸುಖವಾಗಿ ಇರ್ಬೋದಿತ್ತು. ಆದರೆ ಅವರು ತಮ್ಮ ಒಂದು ಮೋಕ್ಷವೊಂದೇ ಪಡೀಲಿಲ್ಲ. ಅವರು ನಮ್ಮಂಥ ಭಕ್ತರನ್ನು ಉದ್ಧಾರ ಮಾಡಬೇಕಂತ ಹೇಳಿ ತಿರ್ಗಾ ಅವರು ವ್ಯಾಸರಾಜರಾದರು, ರಾಯರಾದರು. ಅವರು ರಾಯರಾಗಿ ಸಶರೀರಾಗಿ ಬೃಂದಾವನಾಗಿ ಮಂತ್ರಾಲಯದಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ರಾಯರ ಒಂದು ತ್ಯಾಗವನ್ನು, ಅದಕ್ಕೆ ಇನ್ನೊಂದು ಜಗನ್ನಾಥದಾಸರು ಸಹಿತ ಹೇಳ್ತಾರೆ, ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬಾದೇ ಕೆಡುವರುಂಟು ಅಂತೇಳಿ. ಎಷ್ಟೋ ಜನ ಯತಿಗಳು, ಎಷ್ಟೋ ಜನ ಗುರುಗಳು ಬಂದರೂ ಸಹಿತ ಶ್ಯಾಮಸುಂದರದಾಸರು ಹೇಗೆ ಹೇಳಿದರು, ರಾಯರೇ ಗತಿಯು ನಮಗೆ ಅಂತ ಹೇಳಿ, ಹಾಗೆ ಜಗನ್ನಾಥದಾಸರು ಸಹಿತ ಅದೇ ಹೇಳಿದ್ದಾರೆ. ಈ ಗುರುಗಳನ್ನು ನಂಬಿದವರು ಕೆಟ್ಟವರು ಯಾರೂ ಇಲ್ಲವೇ ಇಲ್ಲಂತೆ. ಅದರಲ್ಲಿ ನಾನು ಒಬ್ಬ. ನಾನು ಮೂಲತಃ ಮಂತ್ರಾಲಯದವನು. ನಮ್ಮ ತಂದೆ ಕಡಪ ರಾಘವೇಂದ್ರ ಆಚಾರ್ಯ ಅಂತೇಳಿ ಮಂತ್ರಾಲಯ ಮಠ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದರೂ ತಿರ್ಗಾ ಪ್ರಿನ್ಸಿಪಲ್ ಆಗಿ ತೊಗೊಂಡಿದ್ದಾರೆ. ಅವರು ಗುರುಸಾರ್ವಭೌಮ ಸಂಪಾದಕರಾಗಿದ್ದಾರೆ. ನಾನು ನನ್ನ ಮದುವೆ ನಂತರ ನನಗೆ ಇಲ್ಲಿ ಬರೋ ಪರಿಸ್ಥಿತಿ ಬಂತು. ಇಲ್ಲಿ ಬಂದ ಪರಿಸ್ಥಿತಿಗೆ 1 ವರ್ಷ ನಾನು ಹೊರಗಡೆ ಕೆಲಸ ಮಾಡಿದೆ. ನಿಮಗೆ ಗೊತ್ತೇ ಇದೆ, ಕೋವಿಡ್ ಸಮಯದಲ್ಲಿ ನಮ್ಮ ಕೆಲಸವೂ ಸಮಸ್ಯೆ ಆಯಿತು. ನಾನು ಮಂತ್ರಾಲಯದಲ್ಲೇ ಇದ್ದೆ 3 ತಿಂಗಳು. ಮಂತ್ರಾಲಯದಲ್ಲೇ ಇದ್ದಾಗ ಅಲ್ಲಿ ಕೂತ್ಕೊಂಡು ಇಲ್ಲಿದು ತಿಂಗಳ ಬಾಡಿಗೆಯನ್ನೆಲ್ಲ ಕಟ್ಟಬೇಕಾಗಿತ್ತು. ಅವ್ರು ಯಾವ ಒಂದು ಕಡಿಮೆನೂ ಮಾಡಲೇ ಇಲ್ಲ. 3 ತಿಂಗಳು ಆದ ನಂತರ ಇನ್ನು ನನಗೆ ಆಗಲಿಲ್ಲ ಅಷ್ಟೆಲ್ಲ ಹೇಗೆ ಕಟ್ಟೋದು ಅಂಥೇಳಿ ನಾನು ಒಬ್ಬನೇ ಬಂದೆ ಬೆಂಗಳೂರಿಗೆ. ನನ್ನ ಮನೆಯವ್ರನ್ನ ಮಂತ್ರಾಲಯದಲ್ಲಿ ಇರಿಸಿ ನಾನು ಬಂದೆ. ಏನಕ್ಕೆ ಬಂದೆ ಅಂತಂದರೆ, ನಾನು ಸದ್ಯಕ್ಕೆ ಮಂತ್ರಾಲಯಕ್ಕೆ ಶಿಫ್ಟ್ ಆಗೋಣ ಅಂತ ಬಂದೆ. ಈ ಊರಿಗೆ ಶಿಫ್ಟ್ ಆಗಬೇಕಂತ ಬಂದೋನು ಯಾವತ್ತು ದಿವಸ ಇಲ್ಲಿ ಕಾಲಿಟ್ಟಿನೋ ನಮಗೆ ಗುರುಗಳಾದ ಮಧ್ವಾಚಾರ್ಯರಿಂದ ನಮಗೆ ಫೋನ್ ಬಂತಿಲ್ಲಿ, ಇಲ್ಲಿ ಒಬ್ಬರು ಬೇಕಾಗಿದ್ದಾರೆ. ನಾನು 3 ತಿಂಗಳು ಮಂತ್ರಾಲಯದಲ್ಲಿ ನಾನು ನಿತ್ಯ ಪೂಜೆ ಮಾಡಿ ಅದೇ ಪ್ರಾರ್ಥನೆ ಮಾಡ್ತಾ ಇದ್ದೆ, ನನ್ನ ಮುಂದಿನ ದಾರಿಯನ್ನು ತೋರ್ಸಪ್ಪ ಸ್ವಾಮಿ. ಬೆಂಗಳೂರು ಕಾಲಿಟ್ಟ ನಂತರ ಇಲ್ಲಿಂದ ಫೋನ್ ಬಂತು. ಇಲ್ಲಿಂದ ಫೋನ್ ಬಂದ ಕೂಡಲೇ ಇಮ್ಮಿಡಿಯೇಟಾಗಿ ನಾನು ಅಲ್ಲಿ ಶಿಫ್ಟ್ ಆಗ್ಬೇಕು ಅಂದ್ಕೊಂಡಿದ್ದವ್ರು ನನಗೆ ಇಲ್ಲಿ ವಸತಿ ಕೊಟ್ಟು ನನ್ನ ಇಲ್ಲಿ ಕರೆಸ್ಕೊಂಡ್ಬಿಟ್ರು ರಾಯರು. ಅಲ್ಲಿಂದ ನನ್ನ ಈಗ 4ನೇ ವರ್ಷ ನಡೀತಾ ಇದೆ. ರಾಯರ ಅನುಗ್ರಹದಿಂದ ನನಗೆ ಮಗಳು ಹುಟ್ಟಿದ್ಲು, ಅವಳಿಗೆ ಈಗ 3 ವರ್ಷ. ಸೊ ಎಲ್ಲ ರಾಯರ ಅನುಗ್ರಹ. ನಂದು ಏನು ಈಗ ನಡೀತಾ ಇದೋ ಪ್ರತಿಯೊಂದು ರಾಯರ ಅನುಗ್ರಹ ಸಂಪೂರ್ಣ. ಅದೇ ಹೇಳೋದೇನಪ್ಪ ಅಂದರೆ, ದಾರಿ ತೋರಿಸಯ್ಯ ಅಂದರೆ ಅವರು ದಾರಿ ತೋರಿಸ್ತಾರೆ. ಯಾಕಂದರೆ ನಾವು ಇಲ್ಲಿ ಒಂದು ಲೌಕಿಕವಾಗಿ ಏನೇನೋ ಒಂದು ಕೆಲಸ ಮಾಡಲೇಬೇಕು. ಆದ್ದರಿಂದ ಏನೇನೋ ಒಂದು ಕೆಲಸ ಕೊಟ್ಟು
ರಾಯರ ಸೇವೆ, ಅದು ಹೆಚ್ಚಾಗಿ ನಿಮ್ಮ ರಾಯರ ಸೇವೆಯಲ್ಲೇ ತೋರಿಸಿದ್ದಾರೆ ಆದಂತಹ ಪುಣ್ಯ. ಸೊ ನೀವು ಇದರನ್ನೇ ಮಾಡ್ಕೊಂಡು ಹೋಗಿ ರಾಯರ ಒಂದು ಇದನ್ನ. ತುಂಬ ಧನ್ಯವಾದ. ರಾಯರ ಅನುಭವವನ್ನ ಹೇಳ್ಕೊಳ್ಳಿಕ್ಕೆ ತುದಿಗಾಲಲ್ಲಿ ನಿಲ್ತಾರೆ. ಯಾಕಂದ್ರೆ ಅದು ಯಾರಿಗೆ ಸಲ್ಲಬೇಕು, ಯಾರಿಗೆ ಹೇಳಬೇಕು ಅಂದಾಗ ಮಾತ್ರ ನಾವು ಹೇಳಲಿಕ್ಕೆ ಸಾಧ್ಯ. ಕೆಲವೊಂದು ವಿಷಯಗಳು, ಕೆಲವೊಂದು ಪವಾಡಗಳು, ಒಂದು ಅನುಭವಗಳು ನಾವು ಎಲ್ಲಿ ಹೇಳ್ಕೊಳ್ಬೇಕು ಅನ್ನೋದು ಡಿಸೈಡ್ ಮಾಡೋದು ರಾಯರೇ. ಅಂತೆಯೇ ಸೌಮ್ಯರವ್ರು ಕೂಡ ಒಂದು ಈ ರಾಯರ ಅನುಭವವನ್ನ, ತಮ್ಮ ಜೀವನದ ಅನುಭವವನ್ನ ಹೇಳ್ಕೊಳ್ಳಿಕ್ಕೆ ಬಂದಿದ್ದಾರೆ. ಬನ್ನಿ ಸ್ವಾಗತಿಸೋಣ. ನಮಸ್ಕಾರ. ನಮಸ್ಕಾರ. ಹರೇಶ್ ಶ್ರೀನಿವಾಸ, ಗುರು ರಾಘವೇಂದ್ರ. ನನ್ನ ಹೆಸರು ಸೌಮ್ಯ ಶ್ರೀಕಾಂತ್ ಅಂತ. ನಾವು ಮೂಲತಃ ಮಂತ್ರಾಲಯದವರು. ನನಗೆ ಇಲ್ಲಿ ರಾಯರದು ಒಂದು ಅನುಭವ ಏನಂದರೆ, ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಬಂದಿರೋದು ಹೊಸ್ತು, ಮದ್ವೆ ಮಾಡ್ಕೊಂಡು ಬಂದಾಗೆ. ಏನೂ ಗೊತ್ತಿಲ್ಲ ನನಗೆ, ಈ ಏರಿಯಾದಲ್ಲಿ ರಾಯರಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಗೆ ಹೀಗೆ ಒಬ್ರು ಹೇಳಿದರು, ಉತ್ತರೇಶ್ವರ್ ಅಂತ ಇದ್ದಾರೆ, ಅವ್ರು ಹೇಳಿದರು ಇಲ್ಲಿ ರಾಯರ ಮಠ ಇದೆ, ಹೋಗಿ ಬನ್ನಿ ಅಂತ ಹೇಳಿದ್ರು. ಅದಾದಮೇಲೆ ನಾವು ಡೈಲಿ ದ್ವಾದಶಿ ಬೆಳಗ್ಗೆ ಊಟಕ್ಕೆ ಬರ್ತಾ ಇದ್ವಿ ಇಲ್ಲಿ. ಹಿಂಗೆ ಇಲ್ಲೆಲ್ಲ ಇದನ್ನ ಮಾಡ್ಕೊಂಡು ಊಟಕ್ಕೆ ಬರ್ತಾ ಇದ್ವಿ, ಚೆನ್ನಾಗಿತ್ತು. ನಾನು ಬಂದು ಇಲ್ಲಿ ಕೂತ್ಕೊಳ್ತಾ ಇದ್ದೆ ಈ ಜಾಗದಲ್ಲಿ, ಪ್ರದಕ್ಷಿಣೆ ಎಲ್ಲ ಹಾಕೊಂಡು ಬಂದು. ಅವಾಗೆ ನಮ್ಮ ಅರ್ಚಕರು ಮಧ್ವಾಚಾರ್ ಅಂತ, ಅವರು ಡೈಲಿ ನಾನು ಬಂದಾಗೆಲ್ಲ ನೋಡ್ತಾನೆ ಇರ್ತಾ ಇದ್ರು. ನಾನು ರಾಯರ್ ನಮಸ್ಕಾರ ಮಾಡ್ಕೊಂಡು ಸುಮ್ಮನೆ ಪ್ರದಕ್ಷಿಣೆ ಹಾಕೊಂಡು ಹೋಗ್ಬಿಡ್ತಾ ಇದ್ವಿ. ಅದೇನೋ ಒಂಥರ ಬೇಜಾರಲ್ಲೇ ಇದ್ವಿ, ಹೋಗ್ತಾ ಇದ್ವಿ. ನಮ್ಮ ಅರ್ಚಕರು ಬಂದು ಒಂದಿನ ಕೇಳಿದ್ರು. ನಾನು 3-4 ಟೈಮ್ಸ್ ಬಂದು ಹೋದ್ಮೇಲೆ ಒಂದ್ಸರಿ ಕೇಳಿದ್ರು, ಯಾಕಮ್ಮ ಈ ತರ ನಿನ್ನ ನೋಡಿದ್ರೆ ನನ್ಗೇನೋ ಮನ್ಸಲ್ಲಿ ಏನೋ ಇದೆ, ಬೇಜಾರಲ್ಲಿ ಇದೆಯಾ ಅಂತ. ಅವರು ನೀನ್ ಇಲ್ಲಿ ಬೇಡ್ಕೊಂಡು ಹೋಗು, ಎಲ್ಲ ನಮ್ಗೆ ರಾಯರ್ ನೋಡ್ಕೊಳ್ತಾರೆ ಅಂತ ಹೇಳಿದ್ರು. ಸರಿ ಅಂತ ನಾವು ಎಲ್ಲ ಇದನ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಬಂದ್ಮೇಲೆ ನಮ್ಗೆ ತುಂಬಾ ಒಳ್ಳೆಯದಾಗಿದೆ ಒಂದು. ಆಮೇಲೆ ನಮ್ಮ ಯಜಮಾನ್ರಿಗೆ ಅದು ಏನಾಯ್ತೋ ಗೊತ್ತಿಲ್ಲ, ಕರೋನಾ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಯ್ತು. ಆ ಟೈಮಲ್ಲಿ ನಮ್ಗೆ ಟ್ರಸ್ಟಿಗಳೆಲ್ಲರೂ ಹೆಂಗ್ ನೋಡ್ಕೊಂಡಿದ್ದಾರೆ ಅಂದ್ರೆ, ನಿಜವಾಗಿ ಇವಾಗ ನನ್ಗೆ ಮಾತು ಬರಲ್ಲ ಅದು ಹೇಳ್ಬೇಕಂದ್ರೆ. ರಾಯರಿಗೆ ಒಂದು ದೊಡ್ಡ ಇದು ಭಕ್ತಳು ನಾನು. ಆಮೇಲೆ ನಮ್ಮ ಟ್ರಸ್ಟಿಗಳ ಬಗ್ಗೆ ಹೇಳ್ಬೇಕಂದ್ರೆ, ಪ್ರತಿಯೊಬ್ರು ನನ್ನ ಯಜಮಾನ್ರಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ನಮ್ ಕರೋನಾ ಟೈಮಲ್ಲಿ ಎಲ್ರು ಸಪೋರ್ಟ್ ಮಾಡಿದ್ದಾರೆ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಎಲ್ಲಾ ರೀತಿಯಿಂದಾನು ಅವರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಒಂದು. ಆಮೇಲೆ ನನ್ಗೆ ಮದ್ವೆ ಆದ್ಮೇಲೆ ಇನ್ನೂ ಮಗು ಆಗಿದಿರ್ಲಿಲ್ಲ. ಇಲ್ಲಿ ನಾಗಪ್ಪನ ಕಟ್ಟೆ ಇದೆ ಅರಳಿಕಟ್ಟೆ ಕಡೆಗೆ, ಅಲ್ಲಿ ಬಂದು ನಾನು ಡೈಲಿ ಎಲ್ಲ ನಾಗಪ್ಪನ್ಗೆ ಇದನ್ ಮಾಡ್ಕೊಂಡು ಇಲ್ಲಿ ದೀಪ ಹಚ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ಬಂದು ನನ್ಗೆ 1 ತಿಂಗಳಿಗೆ ಕನ್ಫರ್ಮ್ ಆಗಿದೆ, ಒಳ್ಳೆ ಹೆಣ್ಮಗಳು ಹುಟ್ಟಿದಾಳೆ ನಂಗೆ. ಅವಳು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಇವಾಗ. ತುಂಬಾ ಪವಾಡ ಇಲ್ಲಿ ರಾಯರ್ದು ವಿಶೇಷವಾಗಿ ವೇಣುಗೋಪಾಲ ಸ್ವಾಮಿ ಅವರು ಮತ್ತೆ ರಾಯರ್ದು ತುಂಬಾ ವಿಶೇಷ ಇದೆ ಇಲ್ಲಿ. ನಮ್ಗೆ ಎಷ್ಟೊಂದು ಅನುಭವಗಳಾಗಿದೆ ಇಲ್ಲಿ. ನಮ್ ತಂದೆಯವ್ರಿಗೂ ಸ್ವಲ್ಪ ಅಮೌಂಟ್ ಬರ್ಬೇಕಿತ್ತು ಎಷ್ಟೋ ವರ್ಷದಿಂದ, ಸ್ವಂತ ಅವ್ರ ಅಣ್ಣಂದ್ರೆ ಆದ್ರೂ ಅವರು ಕೊಡ್ತಾ ಇರ್ಲಿಲ್ಲ. ಬಟ್ ಇಲ್ಲಿ ಬಂದು ಅವ್ರಿಗೆ 2 ತಿಂಗಳಿಗೆ ಅವ್ರಿಗೆ ಅಮೌಂಟು ಬಂತು. ತುಂಬಾ ಒಳ್ಳೇದಾಗಿದೆ ಇಲ್ಲಿ. ನಿತ್ಯನೂ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋದ್ರೆ ಎಷ್ಟೋ ಮನ್ಸಿಗೆ ನೆಮ್ಮದಿ ಸಿಗ್ತಾ ಇದೆ ನಮ್ಗೆ. ಇಲ್ಲಿ ಸಿಕ್ಕಿರೋದೊಂದು ಪುಣ್ಯ. ಇಲ್ಲಿ ರಾಯರು ವೇಣುಗೋಪಾಲ ಸ್ವಾಮಿ ಇಲ್ಲಿ ಸಿಕ್ಕಿರೋದು, ಇಲ್ಲಿ ರಾಯರಿರೋದು ಪೂರ್ವಜನ್ಮದ ಪುಣ್ಯ ಇದ್ರೇನೆ ಸಿಗತ್ತೆ ಅಂತಾರೆ. ಅದು ನಮ್ಗೆ ಸಂಪೂರ್ಣವಾಗಿ ಇಲ್ಲಿ ರಾಯರು ಒಲಿದಿದ್ದಾರೆ. ಹಾಗೆ ನಮ್ಗೆಲ್ಲ ಸಪೋರ್ಟಿಂಗ್ಗೆ ಆಚಾರ್ಯ ಇದ್ದಾರೆ, ನಮ್ ಟ್ರಸ್ಟಿಗಳಿದ್ದಾರೆ. ಎಲ್ರಿಗೂ ಈ ಮೂಲಕ ನಾನು ಅವ್ರಿಗೆ ಧನ್ಯವಾದ ಹೇಳಕ್ಕೆ ತುಂಬಾ ಹೆಮ್ಮೆಯಿಂದ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಈ ಮಾತು ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ, ನನ್ನ ಜೀವನ ಇರೋವರೆಗೂ ಇವ್ರೆಲ್ಲಾರನು ನಿತ್ಯ ನಾನು ಸ್ಮರಣೆ ಮಾಡ್ತಾ ಇದ್ದೀನಿ. ಇದು ನಿಜ. ನಿತ್ಯ ಇಲ್ಲಿ ಬಂದಾಗ ನಮ್ ಬಗ್ಗೆ ಅಲ್ಲದನ್ನು ಅವ್ರೆಲ್ಲಾದ್ರ ಬಗ್ಗೆನು ಎಲ್ರು ಚೆನ್ನಾಗಿರ್ಲಿ ಅಂತ ಅವ್ರ ಹೆಸರು ಹೇಳ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ. ಆ ಒಂದು ಪುಣ್ಯ ನಮ್ಗೆ ಸಿಕ್ಕಿದೆ ಇಲ್ಲಿಂದ. ತುಂಬಾ ಅದೃಷ್ಟವಂತರು ನಾನು, ನನ್ನ ಯಜಮಾನ್ರು, ನನ್ನ ಕುಟುಂಬದವ್ರೆಲ್ಲರೂ ತುಂಬಾ ಅದೃಷ್ಟವಂತರಾಗಿದ್ದೀವಿ ಇಲ್ಲಿ. ಹರೇಶ್ ಶ್ರೀನಿವಾಸ ಪುಣ್ಯ ಸ್ಥಾನದಲ್ಲಿ ಸಿಗ್ಬೇಕು ಅಂದ್ರೇನೆ ಅದೃಷ್ಟ. ಪುಣ್ಯ. ಅದ್ರಲ್ಲಂತೂ ನೀವು ಪ್ರತಿನಿತ್ಯ ಬಂದು ಸೇವೆ ಮಾಡ್ತಿದ್ದೀರಾ. ಸೊ ಹೀಗೆ ನಿಮ್ಗೆ ಆಗ್ಲಿ. ಬಾರೋ ರಾಘವೇಂದ್ರ ಬಾರೋ, ಕಾರುಣ್ಯವಾರಿಣಿಯೇ ಬಾರೋ, ಆರಾಧಿಪ ಭಕ್ತರ ಬೀಜ ಪೂರೈಸುವ ಪ್ರಭುವೇ ಬಾರೋ. ಬಾರೋ ರಾಘವೇಂದ್ರ ಬಾರೋ, ಕಾರುಣ್ಯವಾರಿಣಿಯೇ ಬಾರೋ. ರಾಯ ಬಾರೋ, ತಂದೆ ತಾಯಿ ಬಾರೋ, ನಮ್ಮನ್ ಕಾಯ ಬಾರೋ.
ಮಾಯಿಗಳ ಮರ್ದಿಸಿದ ರಾಘವೇಂದ್ರ ರಾಯಬಾರೋ ವಂದೀಪ ಜನರಿಗೆ ಮಂದಾರ ತರುವಂತೆ ಉಂಡಾದ ಭೀಷ್ಟವ ಕೊಡು ಕೇಳ್ಪ ರಾಯಬಾರೋ ರಾಯಬಾರೋ ತಂದೆ ತಾಯಿ ಬಾರೋ ನಮ್ಮನ್ ಕಾಯಬಾರೋ ಮಾಯಿಗಳ ಮದಿಸಿದ ರಾಘವೇಂದ್ರ ಎಲ್ಲರೂ ಕಾಯಬಾರೋ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಹೆಸರು ಸಂಧ್ಯಾರಾಣಿ ಅಂತ. ನಾನು ಈ ಮಠಕ್ಕೆ ಸುಮಾರು 14 ವರ್ಷದಿಂದ ಬರ್ತಾ ಇದ್ದೀನಿ. ಇಲ್ಲಿ ಎಲ್ಲ ಏನು ಹೋಮ ಹವನ ಏನು ಮಾಡಬೇಕು, ಪೂಜೆ ಪುನಸ್ಕಾರ ಏನು ಮಾಡಬೇಕು ಅಂತಂದು ಇಲ್ಲಿ ಆಡಳಿತ ಮಂಡಳಿಯಾಗಿ ನಮ್ಮ ಅರ್ಚಕರಾಗಿ ತುಂಬ ಸಹಕಾರವಾಗಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ. ನಮ್ಮ ಇಬ್ಬರು ಗಂಡು ಮಕ್ಕಳಿಗೆ ಮದುವೆ ಆಗಿದ್ದಿಲ್ಲ, ನಾನು ಇಲ್ಲೇ ಬೇಡ್ಕೊಂಡಿದ್ದೆ. ಈಗ ರುಕ್ಮಿಣಿ ಸತ್ಯಭಾಮ ಅಂತ ಇಬ್ಬರು ಗುಣವಂತರ ಸೊಸೆಯರು ಸಿಕ್ಕಿದ್ದಾರೆ. ಎಲ್ಲ ಇಲ್ಲಿ ರಾಯರ ಏನ್ ಕೇಳ್ಕೊಳ್ತೀವೋ ಅದೆಲ್ಲ ಆಗ್ತಾ ಇದೆ ನನಗೆ. ಈ ರಾಯರ ಅಂದ ತಕ್ಷಣ ನನಗೆ ಇಲ್ಲಿ ರಾಯರೇ ನೆನಪಾಗ್ತಾರೆ. ಎಚ್.ಎಲ್ ಮಠದ ರಾಯರೇ ನನಗೆ ನೆನಪಾಗೋದು. ಇಲ್ಲಿ ಬಂದ್ರೆ ಮನಸ್ಸು ಶಾಂತಿ ನಂಬಿಕೆ ಆಗುತ್ತೆ. ಇಲ್ಲಿ ಎಲ್ಲಿ ಬೇಕಾದಲ್ಲಿ ಆರಾಧನೆ ನಡೆದ್ರೆ ಇಲ್ಲೇ ಬರ್ಬೇಕು, ನಮ್ಗೆ ಇಲ್ಲೇ ನೋಡ್ಬೇಕು ರಾಯರನ್ನ. ಇಲ್ಲಿ ಸುತ್ತ ಹತ್ರ ಇರ್ಬೇಕು ಅಂತ ಕೂಡ ಇಲ್ಲಿ ಅಪಾರ್ಟ್ಮೆಂಟ್ ಕೊಂಡು ಇಲ್ಲೇ ಹತ್ರದಲ್ಲೇ ಇದ್ದೀವಿ. ಹಾಗಾಗಿ ಯಾವಾಗ್ಲೂ ಇಲ್ಲಿ ಬರ್ತಿರ್ತೀವಿ. ಈ ಸೇವೆ ಭಾಗ್ಯ ರಾಯರು ಕೊಟ್ಟಿದ್ದಾರೆ, ಅದೇ ನಮ್ಮ ಪೂರ್ವಜನ ಪುಣ್ಯ ಅಂತ ಹೇಳ್ತೀವಿ. ಸುಮಾರು 30 ವರ್ಷದಿಂದ ಸ್ಟಾರ್ಟ್ ಆಗಿದೆ, ಪ್ರಾರಂಭ ಆಗಿದೆ. ಆವಾಗ ಏನು ಬರ್ತಾ ಇದ್ವಿ. ಆವಾಗ ಏನು ಇರಲಿಲ್ಲ ಇಲ್ಲಿ. ಎಲ್ಲ ಟ್ರಸ್ಟ್ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರೆ. ಏನು ಪ್ರೋಗ್ರಾಮ್ ಆದ್ರೂ ನಾವು ಇಲ್ಲೇ ಮಾಡ್ತೀವಿ. ಭಜನೆ ಮಂಡಳಿಯವ್ರಿಗೆ ತುಂಬಾ ಸಹಕಾರ ಕೊಡ್ತಾರೆ. ಆಚಾರ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಏನ್ ತೊಂದರೆ ಇಲ್ಲ. ತುಂಬಾ ಸಂತೋಷ ಇಂಥ ಒಂದು ಪ್ಲೇಸಲ್ಲಿ ನಿಮಗೆ ಸಿಕ್ಕಿದೆ. ಇವಾಗ ತುಂಬಾ ಈ ವರ್ಷ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಆಮೇಲೆ ಆರಾಧನೆ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಪ್ರತಿ ವರ್ಷ. ಆಮೇಲೆ ಎಲ್ಲ ಆರಾಧನೆಗಳು, ಗೋಪಾಲ ದಾಸರ ಆರಾಧನಾ, ವಿಜಯ ದಾಸರ ಆರಾಧನಾ, ಆಮೇಲೆ ಪುರಂದರ ದಾಸರ ಆರಾಧನಾ, ಇವೆಲ್ಲ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಮಂಡಳಿಯವರು ತುಂಬಾ ಚೆನ್ನಾಗಿ ಮಹಿಳಾ ಮಂಡಳಿ ಇದೆ ನಮ್ದು. ಪ್ರತಿ ಸಲ ಏಕಾದಶಿ ಭಜನೆ ಮಾಡ್ತಿರ್ತೀವಿ ನಾವು. ಸಂತೋಷ. ಅದೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನವನೀತ್ ಕುಮಾರ್ ಅಂತ ನನ್ನ ಹೆಸರು. ನಾನು ಬೆಂಗಳೂರಿನವನೇ. 1976ರಿಂದ ನಾನು ರಾಯರ ಮಠಕ್ಕೆ ಬರೋಕ್ಕೆ ಶುರು ಮಾಡಿದೆ. ಫಸ್ಟು ಚಿಕ್ಕಪೇಟೆಯಲ್ಲಿರೋ ರಾಯರ ಮಠಕ್ಕೆ ಹೋಗಿದ್ದೆ. ಅಂದಿಂದ ಮಂತ್ರಾಲಯಕ್ಕೆ ಪ್ರತಿ ವರ್ಷ ಹೋಗೋಕ್ಕೆ ಶುರು ಮಾಡಿದೆ. ನಾನು ಏನೇನು ಬೇಡಿಕೆಗಳು ಕೇಳ್ತಾ ಇದ್ದೆ ರಾಯರು ಕರುಣಿಸ್ತಾ ಬಂದರು. ಆ ಕೃಪಾ ಕಟಾಕ್ಷ ಇವತ್ತು ನಾನು ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದೀನಿ. ನಾನು ಹಾಸನಿಗೆ ಹೋಗಿದ್ದೆ, ತುಮಕೂರಿಗೆ ಹೋಗಿದ್ದೆ, ಬೆಂಗಳೂರಲ್ಲೂ ಸುಮಾರು ಜಾಗದಲ್ಲಿ ಹೋಗಿದೆ. ಎಲ್ಲ ಕಡೆ ರಾಯರ ಮಠಕ್ಕೆ ಇರ್ತಾ ಇತ್ತು. ನಾನು ಪ್ರತಿದಿನ ರಾಯರ ಮಠಕ್ಕೆ ಹೋಗೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇವತ್ತಿಗೂ ಇಲ್ಲಿ ಎಚ್.ಎಲ್ ಮಠದಲ್ಲಿ 2012ರಿಂದ ಬರ್ತಾ ಇದ್ದೀನಿ ಪ್ರತಿದಿನ. ರಾಯರ ಕೃಪಾ ಕಟಾಕ್ಷ ನಮ್ದವ್ರ ಮೇಲೆ ಕೈ ಬಿಡಲ್ಲ ಅನ್ನೋದು ಎಂದೂ ಸುಳ್ಳಲ್ಲ. ನನಗಿವತ್ತು ಜೀವನ ನಡೆಸ್ತಾ ಇರೋದೇ ಅವ್ರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಆದ್ದರಿಂದ ರಾಯರ ನಂಬಿದವ್ರು ಯಾರು ಹಾಳಾಗಲ್ಲ, ಎಲ್ಲ ಚೆನ್ನಾಗಿ ಬದುಕ್ತಾರೆ, ನೆಮ್ಮದಿಯಾದ ಜೀವನ ನಡೆಸ್ತಾರೆ. ನಾನು ಪ್ರತಿ ವರ್ಷ ಮಂತ್ರಾಲಯಕ್ಕೆ ಹೋಗಿ ಬಂದಾಗಲೂ ಅದೇ ಕೇಳ್ಕೊಳ್ತೀನಿ, ಸರ್ವೇ ಜನ ಸುಖಿನೋ ಭವಂತು. ರಾಯರ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಸದಾ ಇರಲಿ ಅಂತ ಬೇಡ್ಕೊಳ್ತೇನೆ.
ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆ್ಯಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧನ್ವ